ನಿರಂತರವಾಗಿ ಮಳೆ ಆದರೆ ಒಳಗಡೆ, ಮಳೆ ಇಲ್ಲ ಅಂದ್ರೆ ಹೊರಗಡೆ ಅರ್ಧ ಗಂಟೆ ಧ್ಯಾನ ಪ್ರಾರ್ಥನೆ ಮಾಡ್ತಕ್ಕಂತಹ ತಮ್ಮೆಲ್ಲರಿಗೂ ಹಾಗೂ ಎಲ್ಲರಿಗೂ ವಿಶ್ವ ಧ್ಯಾನ ದಿನಾಚರಣೆಯ ಶುಭಾಶಯಗಳು. ಜೂನ್ 21 ಯೋಗ ದಿನಾಚರಣೆ, ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆ ಅಂತ ವಿಶ್ವಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ಎರಡರ ಮೂಲವನ್ನು ಹುಡುಕುತ್ತಾ ಹೋದ್ರೆ ಇದು ಉಗಮವಾಗಿದ್ದು ನಮ್ಮ ದೇಶದಲ್ಲಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಾ ಇದೆ. ಭಾರತವು ವಿಶ್ವಕ್ಕೆ ಹಲವಾರು ಕೊಡುಗೆಗಳನ್ನ ನೀಡ್ತಾ ಬಂದಿದೆ, ನೀಡಿದೆ. ನಮ್ಮ ದೇಶ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯನ್ನ ಹೊಂದಿರುವ ದೇಶ. ಎಷ್ಟು ಶ್ರೀಮಂತಿಕೆ ಸಂಸ್ಕೃತಿಯನ್ನ ಮತ್ತೆ ಜ್ಞಾನ ಭಂಡಾರವನ್ನ ಹೊಂದಿದೆ ಅಂದ್ರೆ ಇಂದು ಕೂಡ ಅಂದು ಅನುಸರಿಸುತ್ತಿದ್ದ ಆಚರಣೆಗಳನ್ನ ಈ ಶತಮಾನದಲ್ಲೂ ಕೂಡ ವಿಶ್ವ ನಾವು ಅನುಸರಿಸ್ತೇವೆ ಅಂತ ಮುಂದೆ ಬರ್ತಾ ಇದೆ ಅಂದ್ರೆ ನಿಜವೂ ನಮ್ಮ ಭಾರತ ದೇಶದ ಬಗ್ಗೆ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಯೋಗ ದರ್ಶನದ 8 ಅಂಗಗಳಲ್ಲಿ ಧ್ಯಾನವೂ ಕೂಡ ಒಂದು. ಹಾಗಾದ್ರೆ ನಿಮ್ಗೊಂದು ಯೋಚನೆ ಬರಬಹುದು, ಏನ್ ಸರ್ ಈ ಧ್ಯಾನನ ಇಡೀ ವಿಶ್ವವೇ ಅನುಸರಿಸ್ತಿದೆಯಲ್ಲ, ಯಾಕೆ ಸರ್ ಹಾಗಾದ್ರೆ ಧ್ಯಾನ ಅಂದ್ರೆ ಏನು, ಅಂತಹ ಮಹತ್ವ ಏನು? ಯಾಕಂದ್ರೆ ಕೇವಲ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ವಿಶ್ವಸಂಸ್ಥೆಯ ಅಧೀನದಲ್ಲಿರುವ 193 ದೇಶಗಳು ಆಚರಿಸ್ತೇವೆ ಅಂತ ಒಪ್ಪಿ ಆಚರಿಸ್ತೇವೆ ಅಂದ್ರೆ ಏನಿರ್ಬೋದು ಶಕ್ತಿ. ಒಂದ್ ರೀತಿ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ, ಇನ್ನೊಂದು ರೀತಿ ತುಂಬಾ ಬೇಜಾರಾಗ್ತದೆ. ಕಾರಣ ಏನ್ ಗೊತ್ತಾ, ಏನ್ ನಮ್ಮ ಶ್ರೇಷ್ಠ ಪರಂಪರೆ ಇದೆ, ನಮ್ಮ ಶ್ರೇಷ್ಠ ಆಚರಣೆಗಳಿದೆ, ಇದನ್ನ ನಾವು ಬಿಟ್ಟು ವಿಶ್ವಕ್ಕೆ ದಾನ ಮಾಡ್ಬಿಡ್ತೇವೆ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಣೋಕೆ ಶುರುವಾಯ್ತದೆ. ಯಾಕಂದ್ರೆ ಪ್ರಪಂಚದ ಶ್ರೀಮಂತ ದೇಶಗಳಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯೋಗ ಮಂದಿರಗಳಿವೆ, ಧ್ಯಾನ ಮಂದಿರಗಳಿವೆ. ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಯೋಗ ಮಾಡೋಕೆ, ಧ್ಯಾನ ಮಾಡೋಕೆ. ಶ್ರೀಮಂತ ಪ್ರಪಂಚದ ಮುಂಚೂಣಿ ದೇಶಗಳು ಭಾರತದಲ್ಲಿ ಬೇಡಿಕೆ ಸಲ್ಲಿಸ್ತಿದ್ದೇವೆ, ನಮಗೆ ಯೋಗ ಶಿಕ್ಷಕರು ಬೇಕು ಅಂತ. ನಾವು ಯೋಗವನ್ನು ಕಲಿತು ಪ್ರಪಂಚ ಕಾಣ್ತಾ ಇದ್ದೀವಿ, ಆದ್ರೆ ನಾವು ಬಿಡಬಾರದು. ಯಾಕಂದ್ರೆ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು. ಮಕ್ಕಳ, ಈ ಧ್ಯಾನ ದಿನಾಚರಣೆ ವಿಶ್ವಾದ್ಯಂತ ಆಚರಿಸ್ತೇವೆ, ಇದು ನಮಗೊಂದು ಹೆಮ್ಮೆಯ ವಿಚಾರ. ಆದ್ರೂ ಕೂಡ ಇದನ್ನ ನಾವು ಹೆಚ್ಚು ಅಳವಡಿಸ್ಕೋಬೇಕು. ನಾವು ಅಳವಡಿಸ್ಕೊಂಡ್ರು ಮಾತ್ರ ಶ್ರೇಷ್ಠ ಸಾಧನೆಯನ್ನ ಮಾಡೋಕೆ ಸಾಧ್ಯ. ನೋಡಿ, ಯಾಕಂದ್ರೆ ಧ್ಯಾನ ಯಾಕೆ ಮಾಡಬೇಕು ನೋಡಿ, ದೊಡ್ಡ ಬಂಗ್ಲೆ ಇದೆ, ದೊಡ್ಡ ಬಂಗ್ಲೆ ಇದು, ಬಾಗಿಲಿದೆ. ದೊಡ್ಡ ಬಂಗಲೆ ಒಳಗಡೆ ಹೋಗ್ಬೇಕು ಅಂದ್ರೆ ಆ ಬಾಗಿಲನ್ನ ನಾವು ಸಣ್ಣ ಬೀಗದಿಂದ ಓಪನ್ ಮಾಡ್ಬೇಕು ಅಲ್ವಾ? ದೊಡ್ಡ ಬಾಗಿಲು ಓಪನ್ ಮಾಡು, ದೊಡ್ಡ ಬಂಗ್ಲೆ ಅಂದ್ಬಿಟ್ಟು ಸುಮ್ಮನೆ ಹೋಗಕ್ಕಾಗಲ್ಲ. ಆ ಬಾಗಿಲು ತೆಗಿಬೇಕು ಅಂದ್ರೆ ಸಣ್ಣ ಕೀ ಬೇಕು. ಕೀ ಇಲ್ಲ ಅಂದ್ರೆ ನಮ್ಮ ಹತ್ರ ಬಾಗಿಲು ಓಪನ್ ಮಾಡೋದು, ಬಾಗಿಲು ಹೊಡಿತೀವಿ ಅಂದ್ರೆ ಬಾಗಿಲು ಮುರಿತದೆ, ಗೋಡೆಗೆಲ್ಲ ಡ್ಯಾಮೇಜ್ ಆಗುತ್ತೆ ಬಾಗಿಲು ಹೊಡಿಬೇಕಂದ್ರೆ ಅಲ್ವಾ? ಹಾಗೆ ಮಕ್ಕಳ, ಇಡೀ ನಮ್ಮ ದೇಹಕ್ಕೆ ನಮ್ಮ ದೇಹ ಚೆನ್ನಾಗಿರ್ಬೇಕು, ಮತ್ತೆ ಸಾಧನೆ ಕಡೆ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸು ದೇಹಕ್ಕೆ ಕೀ ಇದ್ದಂಗೆ. ಈ ಮನಸ್ಸಿನ ಕೀಯನ್ನು ನಾವು ಚೆನ್ನಾಗಿ ಓಪನ್ ಮಾಡ್ಕೊಂತ ಹೋದ್ರೆ ನಾವು ಒಳ್ಳೆಯ ಸಾಧನೆಯ ಕಡೆ ಹೋಗ್ಬೋದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಜನ್ಮ ತಾಳಿದ ಅಂದ್ರೆ ಅವನ ನಂತರ ಸಾಧನೆ ಮಾಡಬೇಕು ಅಂದ್ರೆ ಅವನ ಶರೀರ ಚೆನ್ನಾಗಿರ್ಬೇಕು. ನೋಡಿ, ಶರೀರವನ್ನ ಚೆನ್ನಾಗಿಟ್ಕೋಬೇಕು ಅಂದ್ರೆ ಆತನ ಮನಸ್ಸು ಚೆನ್ನಾಗಿರ್ಬೇಕು. ಶರೀರ ಚೆನ್ನಾಗಿದ್ದ ತಕ್ಷಣ ಸಾಧನೆ ಮಾಡಕ್ಕಾಗಲ್ಲ, ಆತನ ಮನಸ್ಸು ಚೆನ್ನಾಗಿರ್ಬೇಕು. ನಮ್ಮ ಸುತ್ತಮುತ್ತ 100 ವಸ್ತುಗಳಿದೆ, ಆ ವಸ್ತುಗಳು ನಮ್ಮನ್ನ ಕುಗ್ಗುತ್ತೆ, ಇಂದ್ರಿಯಗಳನ್ನ ತನ್ನೆಡೆ ಸೆಳೆಯುತ್ತೆ, ಮನಸ್ಸನ್ನ ತನ್ನೆಡೆ ಸೆಳೆಯುತ್ತೆ. ಆದ್ರೆ ಆ ವಸ್ತುಗಳಲ್ಲಿ ಒಳ್ಳೆಯದು ಯಾವುದು, ನನ್ನ ಸಾಧನೆಯ ಪತನಕ್ಕೆ ಯಾವ ವಸ್ತು ಬೇಕು ಪತನೆ ಅಂತ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಒಂದು ಸದೃಢವಾದ ಒಂದು ಶಕ್ತಿಯುತವಾದ ಮನಸ್ಸನ್ನ ನಾವು ಸೃಷ್ಟಿಸ್ಕೋಬೇಕು. ಆ ಮನಸ್ಸನ್ನ ಉತ್ತಮವಾದ ಮನಸ್ಥಿತಿಯನ್ನು ಹೊಂದಬೇಕು ಅಂದ್ರೆ ಧ್ಯಾನ ಬೇಕೇ ಬೇಕು. ಯಾಕಂದ್ರೆ ಮನಸ್ಸನ್ನ ಸರಿಗೊಳಿಸೋಕೆ ಹದ ಮಾಡಕ್ಕಿರುವ ಉಪಾಯವೇ ಧ್ಯಾನ. ಹಾಗಾದ್ರೆ ಧ್ಯಾನ ಅಂದ್ರೆ ಏನು?
ಯಾವುದಾದರೂ ಒಂದು ವಸ್ತುವಿನ ಕಡೆ ನಮ್ಮ ಚಿತ್ತವನ್ನ ಹರಿಸುವುದೇ ಧ್ಯಾನ. ಧ್ಯಾನ ಅಂದ್ರೆ ಮನಸ್ಸನ್ನ ಏಕಾಗ್ರತೆಯಿಂದ ಇರೋದು. ನೋಡಿ, ಮನಸ್ಸು ಇಲ್ಲಿ ಕೂತ್ಕೊಂಡು ಏರೋಪ್ಲೇನ್ ಅಲ್ಲಿ ಅಮೆರಿಕಕ್ಕೂ ಹೋಗ್ಬೋದು, ಚೀನಕ್ಕೂ ಹೋಗ್ಬೋದು, ಎಲ್ಲ ಕಡೆ ನಮ್ಮ ಮನಸ್ಸು ಇರುತ್ತೆ. ನಮ್ಗೆ ಇಲ್ಲೇ ಕೂತಿರ್ತೀವಿ. ನಿಜ ತಾನೆ? ಮನಸ್ಸು ಎಷ್ಟು ಬೇಗ ಎಲ್ಲವನ್ನ ಸವಿದು ಬರುತ್ತೆ. ಯಾರ ಮನಸ್ಸು ಹಂಗೆ ಹಿಡಿತಾ ಇದ್ರೆ ಎಲ್ಲ ಕಡೆ ಚಲಿಸುತ್ತೆ. ಆ ವ್ಯಕ್ತಿಯ ಮನಸ್ಸನ್ನ ಆತ ಶಕ್ತಿಯುತ ಮಾಡ್ಕೋಬೇಕು ಅಂತ ಅರ್ಥ. ಆತನಿಗೆ ಮನಸ್ಸಿನ ಮೇಲೆ ಹಿಡಿತ ಇಲ್ಲ ಅಂತ ಅರ್ಥ. ಆ ಯಾವ ವ್ಯಕ್ತಿ ತನ್ನ ಮನಸ್ಸನ್ನ ಹದಗೊಳಿಸ್ಬೇಕು ಅಂತಾನೆ ಅವನು ಧ್ಯಾನ ಮಾಡಲೇಬೇಕು. ಏನಿಲ್ಲ, ಒಂದು ವಸ್ತುವಿನ ಕಡೆ ಅಥವಾ ಒಂದು ಕಡೆ ಮನಸ್ಸನ್ನ ಏಕೀಕೃತಗೊಳಿಸುವುದೇ ಧ್ಯಾನ. ನೀವೆಲ್ಲರೂ ದಿನ ಮಾಡ್ತಾ ಇದ್ದೀರಾ ಧ್ಯಾನ, ಆದ್ರೂ ಸಾಧಕರಾಗ್ತಾ ಇಲ್ಲ. ಪ್ರಪಂಚದ ಶ್ರೀಮಂತ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಇಲ್ಲ ಅತ್ಯುತ್ತಮ ಆಟಗಾರರು ಕೊಹ್ಲಿ, ಧೋನಿ ಅಂತ ಇರ್ಬೋದು, ಇವರೆಲ್ಲರೂ ಮಾತಾಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಕಡೆ ಹೇಳಿರ್ತಾರೆ, ನಾನ್ ದಿನಕ್ಕೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ಅಂತ. ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಕೇಳಿರ್ಬೋದು, ಅವರು ಕೂಡ ಯೋಗ ಧ್ಯಾನ ಪ್ರತಿದಿನ ಮಾಡೇ ಮಾಡ್ತಾರೆ. ಅದಕ್ಕೆ ಅವರು ಸಾಧನ ಪಥದಲ್ಲೇ ಸಾಕ್ತಾ ಇದ್ದಾರೆ. ಮಕ್ಕಳ, ನಾವೆಲ್ಲರೂ ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ. ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ ಮಕ್ಕಳ. ಒಬ್ಬ ಸನ್ಯಾಸಿ ಇರ್ತಾನೆ, ಗುರು. ಆತ ಏನ್ ಮಾಡ್ತಾನೆ, ಶಿಷ್ಯರಿಗೆ ದಿನಾ ಬೋಧನೆಯನ್ನ ಮಾಡ್ತಾ ಇರ್ತಾನೆ. ಹೀಗೆ ಬೋಧನೆ ಮಾಡಿ ಸಮಾಜ ಸೇವೆಗೆ ತನ್ನ ಶಿಷ್ಯರನ್ನ ಕಳಿಸ್ತಾ ಇರ್ತಾನೆ. ಹೀಗೆ ಒಬ್ಬ ಶಿಷ್ಯನ ದೂರದ ಊರಿಗೆ ಸಮಾಜ ಸೇವೆ ಮಾಡೋಕೆ ಅಂತ ಕಳಿಸಿರ್ತಾನೆ. ಆ ಒಂದು ಶಿಷ್ಯ ಆ ಒಂದು ಪ್ರದೇಶದಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ಮಾಡ್ತಾ ಇರ್ತಾನೆ. ಆದ್ರೆ ಅವನ ಸೇವೆ ಎಷ್ಟೇ ಮಾಡಿದ್ರು ಆ ಪ್ರದೇಶದ ಜನರಿಗೆ ಸಾಕಾಗ್ತಾ ಇರ್ಲಿಲ್ಲ. ಗುರುಗೊಂದು ಪತ್ರ ಬರೀತಾನೆ, ಗುರುಗಳೇ, ನಾನಿಲ್ಲಿ ಆದಷ್ಟು ಸೇವೆ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಒಬ್ಬರಿಂದ ಇದ್ದೀನಿ, ಎಲ್ಲವನ್ನ ಪೂರ್ಣಗೊಳಿಸಲು ಸಾಧ್ಯ ಆಗ್ತಾ ಇಲ್ಲ. ನನ್ನ ಜೊತೆ ಇನ್ನೊಬ್ಬ ನಿಮ್ಮ ಶಿಷ್ಯನನ್ನ ಕಳಿಸ್ಕೊಟ್ರೆ ಈ ಪ್ರದೇಶದಲ್ಲಿ ಅತ್ಯುತ್ತಮವಾದ ಸೇವೆ ಕೊಡ್ತೀವಿ ಅಂತ ಪತ್ರ ಬರೀತಾನೆ. ಗುರುಗೆ ಯಾವಾಗ ಪತ್ರ ಬಂತು, ಗುರು ಪತ್ರ ಓದ್ಕೊಂಡು ಹೇಳ್ದ, ತನ್ನ ಶಿಷ್ಯಂದ್ರ ಮುಂದೆ ಪತ್ರ ಓದ, ಶಿಷ್ಯಂದ್ರನ್ನೆಲ್ಲ ಕೂರಿಸ್ಕೊಂಡು ಪತ್ರವನ್ನ ಓದದ. ನೋಡಿ, ನನ್ನ ಶಿಷ್ಯ ಆತ ಅಲ್ಲಿ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ಒಬ್ಬನ ಅಗತ್ಯ ಇದೆ, ಬನ್ನಿ ನೀವು 4 ಜನರು ಅಲ್ಲಿಗೆ ಹೋಗಿ ಅಂತ ಒಬ್ಬ ಶಿಷ್ಯ ಕೇಳಿದ. ಅಲ್ಲ ಗುರುಗಳೇ, ನಿಮ್ಮ ಶಿಷ್ಯ ಕೇಳಿರೋದು ಒಬ್ಬನನ್ನು ಮಾತ್ರ, ಆದ್ರೆ ನೀವು 4 ಜನವನ್ನ ಕಳಿಸ್ತಾ ಇದ್ದೀರಲ್ಲ ಅಂತ. ಆಗ ಗುರುಗಳೇ, ಹೌದು, ಆತ ಕೇಳಿರೋದು ಒಬ್ಬನೇ, ಆದರೆ ಆತನದು ದೂರದ ಊರು, ಅಲ್ಲಿ ಹೋಗುವ ತನಕ ನೀವು ಒಬ್ಬರಾಗುತ್ತೀರಾ, ಹೋಗಿ ಅಂತ. ಶಿಷ್ಯಂದರಿಗೆ ಗುರು ಮೇಲೆ ಕೋಪ ಬಂತು, ಅಲ್ಲ ನಾವೇ ಹೋಗಲ್ಲ ಅಲ್ಲಿಗೆ, ನಮ್ಮ ಗುರು ಕೇಳ್ತಾರೆ ಅಂದ್ಬಿಟ್ಟು 4 ಜನ ಹೊರಟರು. ಗುರು ಮಾತೆ ನಮ್ಗೆ ವೇದವಾಕ್ಯ ಅಂತ ಹೊರಟರು 4 ಜನ. ಹೀಗೆ ನಡ್ಕೊಂತ ಹೋಗ್ತಾ ಇದ್ರು. ಒಂದು ದಿನ ಜರ್ನಿ ಆಯ್ತು, 2ನೇ ದಿನ ನಡೀತಾ ಇರ್ಬೇಕಾದ್ರೆ ಈ ಒಂದು ಒಳ್ಳೆ ಉತ್ತಮ ಸದೃಢ ದೇಹವನ್ನು ಹೊಂದಿರತಕ್ಕಂತಹ ಶಿಷ್ಯರು ಸನ್ಯಾಸಿಗಳು ಹೋಗ್ತಾ ಇರ್ಬೇಕಾದ್ರೆ ಒಂದು ಊರು ಸಿಕ್ತು. ಆ ಊರಿನ ಜನ ಇವರು ನಡ್ಕೊಂಡ್ಬರ್ತಾರನ್ನ ನೋಡಿ ಯಾರೋ ಗುರುಗಳು ಬರ್ತಾ ಇದ್ದಾರೆ ಅಂದ್ರು. ಹೋಗಿ ಊರಿನ ಗೌಡ್ರಿಗೆ ಹೇಳಿದ್ರು. ಊರಿನ ಗೌಡ್ರು ಜನ ಎಲ್ಲ ಹೋಗಿ ಬಂದ್ರು. ಹೇಳಿದ್ರು, ನೋಡಿ ನೀವು 4 ಜನ ಎಲ್ಲೋ ಹೊರಟಿರೋದ್ರೆ, ಆದ್ರೆ ನಮ್ಮದೊಂದು ವಿನಂತಿ, ನಮ್ಮೂರಿನಲ್ಲೊಂದು ದೊಡ್ಡ ಮಠ ಇದೆ, ಆ ಮಠಕ್ಕೆ ಗುರುಗಳಿಲ್ಲ, ಆ ಮಠಕ್ಕೆ ಗುರುಗಳಿಲ್ಲ. ದಯಮಾಡಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಆ ಗುರುಪೀಠವನ್ನ ಅಲಂಕರಿಸಿ ಆ ಒಂದು ಮಠದ ಆಸ್ತಿಯೆಲ್ಲ ನಿಮಗೆ ಸೇರುತ್ತೆ. 4 ಜನರಲ್ಲಿ ಒಬ್ರು ಮನಸ್ಸು ಬಂತು, ಓ ಗೌಡ್ರು ಹೇಳ್ತಾ ಇದಾರೆ, ಇವರು ದೊಡ್ಡ ಮಠ, ನಮ್ಮ ಗುರುಗಳಿಗೆ ಪತ್ರ ಬರೆದಿರೋದು ಶಿಷ್ಯ ಒಬ್ಬ ಬೇಕು ಅಂತ. ಇವ್ರು 3 ಜನ ಹೋಗ್ಲಿ ಬಿಡು, ಇವ್ರು 3 ಜನ ಹೋಗಿ ನಾವು ಈ ಒಂದು ಮಠಕ್ಕೆ ಪೀಠಾಧಿಪತಿ ಆಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಅವ್ನು ಹೇಳ್ದೆ 3 ಜನಕ್ಕೆ ಹೇಳ್ದ, ನೀವು ಒಬ್ಬನೇ ಸಾಕು ಸೇವೆ ಮಾಡಕ್ಕೆ, ನೀವು 3 ಜನ ಹೋಗಿ ನಾನು ಈ ಊರಿನ ಪೀಠಾಧಿಪತಿ ಆಗ್ತೀನಿ ಅಂತ. ಆ ಊರಿನ ಮಠಕ್ಕೆ ಹೋದ, ಉಳಿದವರು 3 ಜನ ಹೊರಟು. ಹಿಂಗೆ ದಾರಿ ನಡ್ಕೊಂತ ಹೋಯ್ತಾ ಇದ್ರು. ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಕತ್ಲಾಗ್ತಾ ಬಂತು. ಎಲ್ಲಾರು ಉಳ್ಕೋಬೇಕು ಅಂತ ನೋಡಿದಾಗ ಒಂದು ದೊಡ್ಡದು ಮನೆಯಲ್ಲಿ ಒಂದು ದೀಪ ಉಳಿತಿತ್ತು. ಆ ಮನೇಲಿ ಹೋಗಿ ಉಳಿದು ಕೂಡ ಅನ್ಕೊಂಡು ಏನ್ ಮಾಡಿದ್ರು, 3 ಜನ ಶಿಷ್ಯಂದ್ರು ಆ ಮನೇಲಿ ಒಂದು ರಾತ್ರಿ ತಂಗೋಣ ಅಂತ ಕೇಳಿದ್ರು. ಖುಷಿಯಿಂದ ಬರ್ಕೊಂಡ ಶ್ರೀಮಂತ ತಮ್ಮ ಮನೆಗೆ ಸ್ವಾಮಿಗಳ ಖುಷಿಯಿಂದ ಬರ್ಮಾಡ್ಕೊಂಡ. ಹಿಂಗೆ ನೋಡ್ದ, ಇವರ ಒಂದು ಎಲ್ಲಾ ಶೈಲಿಯನ್ನ ಗಮನಿಸ್ತಾ ಬಹಳ ಖುಷಿ ಆಯ್ತು. ಎಂತ ಸನ್ಯಾಸಿಗಳು ಎಷ್ಟು ಶಿಸ್ತಿನಿದ್ದಾರೆ,
ಸರಿ, ಇವರು ಬೆಳಿಗ್ಗೆ ಎಲ್ಲ ಮುಗಿದ್ದು ಪ್ರಸಾದ ಸ್ವೀಕರಿಸು ಹೊರಡಂಗ್ ರೆಡಿ ಆದ್ರು. ಆ ಶ್ರೀಮಂತ ಬಂದು ಒಂದು ಭಿನ್ನವನ್ನ ಇಟ್ಟ. ನೀವೆಲ್ಲ ಹೋಗ್ತಿದ್ರೆ ಏನೋ ಸೇವೆ ಮಾಡೋಕೆ ಅಂತ. ಆದ್ರೆ ನಂದೊಂದು ಆಸೆ, ನನ್ ದೊಡ್ಡ ಶ್ರೀಮಂತ, ನನ್ ಗಂಡು ಮಕ್ಳಿಲ್ಲ, ಇರೋರು ಒಬ್ಬಳೇ ಮಗಳು. ನೀವು ಹೋಗಿ ಅಕಸ್ಮಾತ್ ಯಾರು ನೀವು ಸನ್ಯಾಸರದು ನನ್ನ ಮಗಳು ಮದುವೆ ಆಗ್ತೀನಿ ಅಂದ್ರೆ ನನ್ಗೆ ಅವಕಾಶ ಇದೆ, ನೀವು ಬೇಕಾದ್ರೆ ನನ್ನ ಮಗಳನ್ನ ಮದುವೆ ಆಗ್ಬೋದು ಅಂತ ಅವ್ರ ಮುಂದೆ ವಿಷಯವನ್ನ ಪ್ರಸ್ತಾಪ ಮಾಡಿದ. ಒಬ್ಬ ಸನ್ಯಾಸಿ ಮನಸ್ಸು ದಯವಾಟ ಅವನು ಹೇಳ್ದ, ನನ್ನ ಗುರುಗಳೆಲ್ಲ ಸೇವೆ ಬೇಕಾಗಿರೋದು ಒಬ್ಬರೇನೆ, ನೀವು ಇನ್ನೂ ಇಬ್ರು ಹೋಗ್ಬೋದು, ಹುಡು ನಾನು ಸನ್ಯಾಸ ದೊರೀತೀನಿ, ಮದುವೆ ಆಗ್ತೀನಿ ಅಂದ್ಬಿಟ್ಟು ಒಬ್ಬ ಮದುವೆ ಆಗ ಶ್ರೀಮಂತನ ಕಡೆ ಉಳಿದವ್ರು ಇಬ್ಬರೇನೆ. ಸರಿ, ಇಬ್ರು ಪ್ರಯಾಣವನ್ನ ಬೆಳೆಸಿದ್ರು, ನಡ್ಕೊಂಡು ಹೋಗ್ತಾ ಇದ್ರು ಸ್ವಾಮೀಜಿಗಳು. ಹಿಂಗೆ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ರಾಜ ಕುದುರೆ ಮೇಲೆ ಬಂದ. ನೋಡ್ದ, ಒಳ್ಳೆ ಸನ್ಯಾಸಿಗಳು, ಒಳ್ಳೆ ಚೈತನ್ಯ ಇದೆ, ನೋಡ್ತಾ ಇದ್ರೆ ಏನೋ ಒಂದು ಕಳೆ ಎತ್ತು ಕಾಣ್ತಾ ಇದೆ. ಬಂದು ನಮಸ್ಕರಿಸಿದಂತಹ ರಾಜ ಹೇಳಿದ, ಗುರುಗಳೇ, ಎಲ್ಲೋ ನೀವು ಹೊರಟಿರೋಂಗಿದೆ, ನಿಮ್ಮಲ್ಲಿ ನನ್ನದೊಂದು ಭಿನ್ನ ಇದೆ. ಏನಪ್ಪಾ ಅಂದ್ರೆ ನಮ್ಮ ರಾಜ ಆಸ್ಥಾನದಲ್ಲಿ ಯಾರೂ ಗುರುಗಳಿಲ್ಲ, ರಾಜ ಗುರುಗಳಿಲ್ಲ, ಒಬ್ರು ಗುರುಗಳ ಅವಶ್ಯಕತೆ ಇದೆ. ನಾನು ಒಳ್ಳೆ ಗುರುಗಳನ್ನ ಹುಡುಕ್ತೇನೆ, ನಿಮ್ಮಲ್ಲಿ ಆ ತೇಜಸ್ಸು ಕಾಂತಿ ಕಾಣ್ತಾ ಇದೆ, ದಯಮಾಡಿ ಯಾರಾದ್ರೂ ಒಬ್ರು ನಮ್ಮ ರಾಜ ಗುರುಗಳಾಗಿ ಬನ್ನಿ ಅಂತ. ಇಬ್ಬರಲ್ಲೊಬ್ಬರು ಮನಸ್ಸು ಆಗೋದು, ರಾಜ ಗುರುಗಳಾಗುದು. ಅವನು ಹೇಳ್ತಾರೆ, ನೀವು ಹೋಗ್ತಿದ್ದೀರಾ, ನೀವು ದಯಮಾಡಿಸಿ ಸೇವೆ ಮಾಡಿ, ನೀವು ಹೋಗ್ತಿದ್ದೀರಾ, ನೀವು ಹೋಗಿ ಸೇವೆ ಮಾಡಿ, ನಾನು ಈ ರಾಜ ಗುರು ಆಗ್ತೀನಿ ಅಂತ ಹೋದ. ಅವನು ಆ ರಾಜ ಅಂತ ಹೋದ, ಉಳಿದಿದ್ದು ಒಂದು ಸೇವೆ ಮಾಡಕ್ ಹೋದ. ನಾನು ಯಾಕೆ ಈ ಸಮಯದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ, ನಾವು ಒಂದು ತರಗತಿ ಕೂತ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳನ್ನ ಕೇಳ್ತೀವಿ, ನೀನ್ ಮುಂದೆ ಏನಾಗ್ತೀವಿ ಅಂದ್ರೆ, ನಮ್ ತರಗತಿಯಲ್ಲಿ 60 ಮಕ್ಕಳಿದ್ರೆ 60 ಮಕ್ಕಳು ಹೇಳ್ತಾರೆ, ನಾನ್ ಡಾಕ್ಟರ್ ಆಗ್ತೀನಿ, ನಾನ್ ಇಂಜಿನಿಯರ್ ಆಗ್ತೀನಿ, ನಾನ್ ಸೈನಿಕ ಆಗ್ತೀನಿ. ಎಲ್ಲರ ಮಕ್ಕಳಲ್ಲೂ ಗುರಿ ಇದೆ, ಆದ್ರೆ ಗುರಿ ಮುಟ್ಟುವ ಮಕ್ಕಳ ಸಂಖ್ಯೆ ಅಲ್ಪ. ನಿಜ ತಾನೆ? ಕಾರಣ ಇಷ್ಟೇ, ಏನ್ ಈ ಸನ್ಯಾಸಿಗಳಿಗೆ ಈ ಒಂದು ಮನಸ್ಸನ್ನ ಡೈವರ್ಟ್ ಮಾಡ್ತಕ್ಕಂಥ, ಯಾಕಂದ್ರೆ ಗುರುಗಳು ಮಾತು ಕೊಟ್ಟರು, ಮನಸ್ಸಿಟ್ಟು ನಾವು ಸೇವೆ ಮಾಡಬೇಕು ಅಂತ ಹೊರಟಂತಹ 4 ಸಾಧಕರೇ ಸಾಧ್ಯ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನು ವಿದ್ಯಾರ್ಥಿಗಳು ಸಾಧ್ಯ ಮಾಡ್ಬೇಕಾದ್ರೆ ಎಲ್ಲರೂ ಬಹಳ ಕಷ್ಟ ಆಗುತ್ತೆ. ಕಾರಣ ಇಷ್ಟೇ, ನಾವು ಗುರಿ ಕಡೆ ನಿಖರವಾಗಿ ಹೋಗ್ತಿದೀವಿ ಅಂದ್ರೆ, ನಾನು ನಿಮ್ಗೊಂದು ಹೇಳಿದೆ ನೋಡಿ, ಮಾತ್ರ ಎಲ್ಲ ರೈತ ಜಮೀನನ್ನ ಅಸಂಗೊಳಿಸ್ತಾನೆ. ಎಲ್ಲ ರೈತ ಜಮೀನಿನ ಉಂಟ ಯಾಕೆ ಗೊತ್ತಾ? ಒಳ್ಳೆ ವಸ್ತು ತೆಗಿಬೇಕು ಅಂತ ಉಂಟ. ಇಡೀ ಜಮೀನಿನೆಲ್ಲ ಉಳುಮೆ ಮಾಡಿದ್ದಾನೆ, ಜಮೀನಿಗೆ ಬೆಳೆಯನ್ನ ಹಾಕದ, ಜಮೀನಿಗೆ ಬೀಜಗಳನ್ನ ಹಾಕಿದ್ದಾನೆ, ಬೀಜ ಮೊಳಕೆ ಹೊಡಿತು, ಬೆಳೀತು, ಸ್ವಲ್ಪ ಬೆಳೀತು. ಆ ಜಮೀನಲ್ಲಿ ಬರೀ ಅವನು ರೈತ ಹಾಕಿರೋ ಬೆಳೆ ಮಾತ್ರ ಬೆಳೀತಾ? ಬರೀ ಬೆಳೆ ಮಾತ್ರ ಬೆಳೀತಾ ಇಲ್ಲ, ಜೊತೆಗೆ ಏನ್ ಬೆಳೀತು? ಕಳೆ ಬೆಳೀತು. ರೈತ ಕಳೆ ಹಾಕಿದ್ನ ಜಮೀನ್ಗೆ? ಇಲ್ಲ. ಆಯ್ತು, ಕಷ್ಟಪಟ್ಟು ಆ ಕಳೆನೆಲ್ಲ ರೈತ ಕಿತ್ತ, ಆ ಫಸ್ಲು ಒಳಗಡೆ ಬಂದಿರೋ ಕಳೆನೆಲ್ಲ ಕಿತ್ತ. ಫಸ್ಲು ಬೆಳೀತು, ಹೂವಾಯ್ತು. ಹೂವು ಬೀಜ ಹಾಕ್ಬೇಕಾದ್ರೆ ಏನ್ ಬೇಕು? ಜೇನು ಅಥವಾ ದುಂಬಿಯ ಪರಾಗಸ್ಪರ್ಶ ಕ್ರಿಯೆ ಬೇಕು. ಆಯ್ತು, ಒಳ್ಳೆ ಫಸಲು ಬಂತು. ಆದ್ರೆ ಕಾಡು ಪ್ರಾಣಿಗಳು ಗಾಳಿ ಮಾಡಿದ್ರು. ರೈತ ಏನ್ ಮಾಡಿದ? ಒಂದಿನ ಗಾಳಿ ಮಾಡಿದಾಗ, ಅಯ್ಯೋ ಈ ಪ್ರಾಣಿಗಳು ನನ್ನ ಬೆಳೆನ ನಾಶ ಮಾಡ್ತೇವೆ. ಒಂದಿನ ಹಂದಿ ದಾಳಿ ಮಾಡ್ತು, ಇನ್ನೊಂದಿನ ಇನ್ನೊಂದು ಪ್ರಾಣಿ ದಾಳಿ ಮಾಡ್ತು. ಏನ್ ಮಾಡ್ದ? ಸುತ್ತ ಬೆಳೆಯನ್ನ ಕಟ್ಟಿದ. ಯಾಕೆ? ಕಾಡು ಪ್ರಾಣಿಗಳಿಂದ ತನ್ನ ಬೆಳೆಯನ್ನ ರಚನೆ ಮಾಡ್ಕೋಬೇಕು ಅಂತ ಸುತ್ತ ಬೆಳೆಯನ್ನ ಹಾಕದ. ಇಷ್ಟೆಲ್ಲ ಮಾಡಿದ್ಮೇಲೆ ರೈತನ ಜಮೀನಿನಲ್ಲಿ ಬೆಳೆ ಬಂತು, ಮನೆಗೆ ದವಸ ಧಾನ್ಯಗಳನ್ನ ತಂದ. ನಾನು ಯಾಕೆ ಇದನ್ನ ನಿಮ್ಮ ಹತ್ರ ನೆನೆಸ್ಕೊಂಡ್ರೆ ಅಂದ್ರೆ, ಮಕ್ಕಳ ಎಲ್ಲರೂ ಕೂಡ ನಾವು ಈ ಒಂದು ಪವಿತ್ರವಾದ ಭೂಮಿ ಮೇಲೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ನೀಡಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ನನ್ನ ಮಕ್ಕಳು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗ್ಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ತಂದೆ ತಾಯಿಗಳು ನಮ್ಮನ್ನ ಜನ್ಮ ನೀಡಿ ಸಾಕ್ತಾ ಇದ್ದಾರೆ. ನಿಜ ತಾನೆ? ಯಾವಾಗ ರೈತ ಬೀಜ ಬೆಳೆದಾಗ, ನಾವು ಹುಟ್ಟಿದಾಗ ಮಗು ನಿಷ್ಕಲ್ಮಶ, ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ, ಮೋಸ ಇಲ್ಲ, ಕೆಟ್ಟತನ ಇಲ್ಲ, ನಮ್ಮ ಮನಸ್ಸಲ್ಲಿ ಯಾವುದೇ ಭಾವನೆಗಳಿಲ್ಲ. ಯಾವಾಗ ಜಮೀನಲ್ಲಿ ಬೆಳೀತಾ ಫಸಲು ಜೊತೆ ಕಳೆ ಬಂತು, ಹಂಗೆ ಬೆಳೀತಾ ನಮ್ಮ ಮನಸ್ಸಲ್ಲೂ ಕೂಡ ಅಸೂರಿ ಗುಣಗಳು ಬಂದ್ಬಿಡ್ತವೆ. ಕಾಮ, ಮದ, ಮೋಹ, ಮತ್ಸರ, ಹೊಟ್ಟೆ ಕಿಚ್ಚು, ಇವೆಲ್ಲ 100 ಗುಣಗಳು ಬಂದ್ಬಿಡ್ತವೆ. ರೈತ ಜಮೀನಲ್ಲಿ ಕಳೆ ಬಿಟ್ಟ,
ಹಾಗೆ ನಮ್ಮ ಮನಸ್ಸಲ್ಲಿರೋ ಗುಣಗಳನ್ನ ಕಿಡಬೇಕು ಅಂದ್ರೆ ಕೆಟ್ಟ ಗುಣಗಳನ್ನ ಕಿಡಬೇಕು. ಆ ಕಿಟ್ಟರು ಮಾತ್ರ ನಾವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗೋಕೆ ಸಾಧ್ಯ. ಜೊತೆಗೆ ನೀವು ಒಳ್ಳೆ ಮಾರ್ಗದಲ್ಲೇ ನಡೀತಿದ್ದೀರಾದ್ರೂ ಫಸ್ಟ್ ಬರ್ತಾ ಇದೆ, ರೈತರಿಗೆ ಫಸ್ಟ್ ಬರ್ತಾ ಹೇಗೆ ಕಾಡು ಪ್ರಾಣಿಗಳು ದಾಳಿ ಮಾಡ್ತಂಗೆ ನಾವು ಸಣ್ಣ ಮಾರ್ಗದಲ್ಲಿ ನಡೀತಿದ್ದೀವಿ ಅಂದ್ರೆ ಹೊರಗಡೆಯಿಂದನೂ ದಾಳಿ ಆಗ್ಬೋದು, ಹೊರಗಡೆಯಿಂದ ಯಾವ ರೀತಿ ದಾಳಿ ಆಗ್ಬೋದು, ನಮ್ಮ ಸುತ್ತಮುತ್ತಲ ಪರಿಸರ ಸ್ನೇಹಿತರು ನಮ್ಮ ಮೇಲೆ ಪರಿಣಾಮ ಬೀರ್ಬೋದು, ಸ್ನೇಹಿತರಿಂದ ನಮ್ಮ ದಾರಿಯನ್ನು ನಾವು ಕೆಟ್ಟೋಗ್ಬೋದು. ಅತ್ಯುತ್ತಮ ಒಳ್ಳೆಯ ಸ್ನೇಹಿತರನ್ನ ಇದ್ದರೆ ಮಾತ್ರ ನಮ್ಮ ಜೀವನದ ಗುರಿ ಮುಟ್ಟೋಗ ಸಾಧ್ಯ. ಯಾವನು ಈ ಮಾರ್ಗಗಳನ್ನೆಲ್ಲ ಅನುಸರಿಸ್ತೇನೆ ಅವನು ಸಾಧಕ ಆಗಿರ್ತಾನೆ. ಈ ರೀತಿ ನಾವು ಸಾಧನೆ ಆಗ್ಬೇಕು ಅಂದ್ರೆ, ಈ ರೀತಿ ನಾವು ಸಾಧನೆ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ಮನಸ್ಸನ್ನ ನಾವು ಮೊದಲು ಹದಗೊಳಿಸ್ಬೇಕು. ನಮ್ಮ ಮನಸ್ಸನ್ನ ಹದಗೊಳಿಸ್ಬೇಕು ಅಂದ್ರೆ ದಿನಕ್ಕೆ ನಾವು ಒಂದು ಅರ್ಧ ಗಂಟೆ ಆದ್ರೂ ಧ್ಯಾನವನ್ನ ಮಾಡಬೇಕು. ನೋಡಿ ಮಕ್ಕಳ, ಧ್ಯಾನಕ್ಕೆ ಎಂತ ಶಕ್ತಿ ಇದೆ ಅಂದ್ರೆ ನೋಡಿ, ಧ್ಯಾನದಿಂದ ಎಷ್ಟೆಷ್ಟು ಉಪಯೋಗ ಆಗ್ತಾ ಇದೆ ಅಂದ್ರೆ ನೋಡಿ, ಮನಸ್ಸಿಗೆ ಏಕಾಗ್ರತೆ ಶಕ್ತಿಯನ್ನು ಕೊಡುತ್ತೆ, ನಮ್ಮ ಬುದ್ಧಿ ಶಕ್ತಿಯನ್ನ ಹೆಚ್ಚಿಸುತ್ತದೆ, ನಮ್ಮನ್ನ ಆರೋಗ್ಯವಂತರಾಗಿ ಮಾಡುತ್ತದೆ, ನಮ್ಮನ್ನ ಆರೋಗ್ಯವಂತರಾಗಿ ಮಾಡುತ್ತದೆ, ಸದಾ ಗುರಿಯ ಪಥವನ್ನ ಹೆಚ್ಚಿಸುತ್ತದೆ, ನೆನಪಿಸುತ್ತದೆ. ನಿನ್ನ ಗುರಿ ಇದೆ, ಸಾಧನೆ ಬೇಕು. ಜೊತೆಗೆ ನಮಗೆ ಅತ್ಯುತ್ತಮವಾದ ಒಂದು ಮನಃಶಕ್ತಿಯನ್ನು ಒದಗಿಸುತ್ತೆ, ಧನಾತ್ಮಕ ಚಿಂತನೆಗಳನ್ನ ಬೆಳೆಸುತ್ತೆ. ಇಷ್ಟೆಲ್ಲ ಉಪಯೋಗ ಇರುವುದು ಧ್ಯಾನದಿಂದ. ನಾವು ವಿಶ್ವಕ್ಕೆ ಕೊಡುಗೆಯಾಗಿ ಧ್ಯಾನವನ್ನ ನೀಡಿ ನಾವು ಮಾಡುವುದನ್ನ ಬಿಟ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಧ್ಯಾನ ಮಾಡುವುದಂದ್ರೆ ಕಷ್ಟದ ಕೆಲಸವಲ್ಲ. ಒಂದು ದಿನ 2 ದಿನದ ಧ್ಯಾನಕ್ಕೆ ಫಲ ಸಿಗುವುದಿಲ್ಲ. ಸಾಧನೆ ಮಾಡಿರೋ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನಿಜವಾಗ್ಲೂ ನಾನು ಸುತ್ತೋಗಿ ಹೋಗ್ಬೇಕು ಧ್ಯಾನ ಮಾಡೋದು ಮುಂದುವರಿಸ್ತೆ, ಇವತ್ತು ನಾನು ದೊಡ್ಡ ಇಂಜಿನಿಯರ್ ಆದೆ, ಡಾಕ್ಟರ್ ಆದೆ ಅಂತ ಹೇಳ್ತಿದ್ದಾರೆ. ನೀವು ದಿನಕ್ಕೆ ಅರ್ಧ ಗಂಟೆ ಇರ್ತೀರಿ, ಈ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೀರಾ, ಇಲ್ಲಿ ನಿಮಗೆ ಧ್ಯಾನ ಮಾಡೋಕೆ ಅವಕಾಶ ಇದೆ. ಬೇರೆ ಯಾವ ಶಾಲೆಗೂ ಕೂಡ ಇದು ಅವಕಾಶ ಇಲ್ಲ. ಕೂತ್ಕೊಳ್ಳಿ, ಹೇಗೆ ಕೂತ್ಕೋಬೇಕು ನೀವೇ ನಿರ್ಧರಿಸಿ. ಬಲವಂತದಿಂದ ನಾವು ನಿಮಗೆ ಏನೇ ಮಾಡಿಸಿದರೂ ಅದು ಅಲ್ಪ ಕಾಲ ಮಾತ್ರ, ಶಾಶ್ವತವಾಗಿರಲ್ಲ, ಏನು ಉಪಯೋಗ ಸಿಗಲ್ಲ. ಇಷ್ಟಪಟ್ಟು ಮಾಡಿ. ಏನೋ ಮಾಡ್ಬೇಕು, ಕೂತ್ಕೋಬೇಕು, ನಿಮ್ಮನ್ನ ಸ್ಥಳವನ್ನ ನಿರ್ಧರಿಸಿ ಕೂತ್ಕೋತೀರಾ. ಕೂತ್ಕೊಂಡ್ಮೇಲೆ ನಿಮ್ಮ ಮನಸ್ಸನ್ನ ಒಂದು ವಸ್ತುವಿನ ಕಡೆ ಗಮನ ಹರಿಸಬೇಕು. ನಿಮ್ಮ ಪ್ರಾರ್ಥನೆ ಮುಗಿಯವರೆಗೆ ನಿಮ್ಮ ಕಣ್ಣು ಆ ಒಂದು ವಸ್ತುವನ್ನು ನೋಡಬೇಕು, ವಸ್ತುವನ್ನು ನೋಡ್ತಾನೆ ಇರಬೇಕು, ಕಿವಿ ಕೇಳ್ತಾ ಇರಬೇಕು ಇವರ ಪ್ರಾರ್ಥನೆಯನ್ನ, ಬಾಯಿ ಕೇಳೋದನ್ನ ಹಾಡ್ತಾ ಇರಬೇಕು. ಇಷ್ಟೇ ಧ್ಯಾನ. ನಿಮ್ಗೆ ನೀವೇ ಅಭಿವೃದ್ಧಿ ಮಾಡಬೇಕು. ಕೂತ್ಕೋತೀರಾ, ಕಿವಿ ಕೇಳಿಸ್ಕೋಬೇಕು, ಕಣ್ಣು ಒಂದೇ ವಸ್ತು ನೋಡ್ತಾ ಇರಬೇಕು, ಮನಸ್ಸು ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ತಾ ಇರಬೇಕು. ಆಗಲ್ಲ, ಕಷ್ಟ ಇದೆ. 10 ನಿಮಿಷ ಕೂತ್ಕೊಂಡ ತಕ್ಷಣ ಏನೋ ಪರಿಣಾಮ ಬೀರಿದ್ರೆ ಮನಸ್ಸು ಬೇಗ ಹೋಗುತ್ತೆ. ಆ ಮನಸ್ಸನ್ನ ಹಿಡಿದಿರಿ. ಸದಾ ಕಾಲ ಏನ್ ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭ ಇನ್ನೊಂದ 5-6 ವರ್ಷ ಈ ರೀತಿ ಮಾಡ್ತಾ ಬನ್ನಿ ಮಕ್ಕಳ. ಯಾಕೆ ನಿಮ್ಮ ಜೀವನದಲ್ಲಿ ಸಾಧಕರಾಗಲ್ಲ ಹೇಳಿ? ಮುಂದೊಂದು ದಿನ ಹೇಳ್ತೀರಾ, ನಾನು ಈ ಧ್ಯಾನ ಮಾರ್ಗವನ್ನು ಅನುಸರಿಸ್ತಾ ಬಂದೆ, ಯೋಗ ಮಾಡ್ತಾ ಹೋದೆ, ನಾನು ಒಳ್ಳೆ ಆರೋಗ್ಯವಂತ ಅಂತ ಹೇಳ್ಕೊತೀರಾ. ದಿನ ಧ್ಯಾನ ಮಾಡ್ತಾ ಬಂದೆ ಅಂತೇಳಿ ನಾನು ಒಳ್ಳೆ ಬುದ್ಧಿವಂತ ಆದೆ, ನಾನು ಒಳ್ಳೆ ಸಾಧಕನಾಗ್ತೀನಿ ಅಂತ ಹೇಳ್ತೀರಾ. ಅದರಿಂದ ಮಕ್ಕಳ, ಇದನ್ನ ನಾವು ಬೇರೆಯವರ ಬಲವಂತಕ್ಕೆ ಧ್ಯಾನವನ್ನ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ನೆರೆದಿರುವ ಎಲ್ಲಾ ವಿದ್ಯಾರ್ಥಿಗಳನ್ನ ಕೇಳಿದರೆ ಎಲ್ಲರಲ್ಲೂ ಒಂದು ಶ್ರೇಷ್ಠ ಗುರಿ ಇದೆ. ನಾನು ಡಾಕ್ಟರ್ ಆಗಬೇಕು, ನಾನು IPS ಆಫೀಸರ್. ಯಾವುದೋ ಹುಡುಗಿ ಹೇಳಿದೆ ಇವತ್ತು, ಸರ್ ನಾನು IPS ಆಫೀಸರ್ ಆಗ್ಬೇಕು ಅಂದ್ರು. ಆಗ್ಬೋದು, ಸಾಧನೆ ಅಂತಕ್ಕಂಥದ್ದು ಎಲ್ಲರೂ ಮಾಡ್ಬೋದು. ಆದ್ರೆ ಅದಕ್ಕೆ ಬೇಕಾಗಿರೋ ಒಂದು ತಯಾರಿಯನ್ನ, ಯೋಜನೆಯನ್ನ ತಯಾರು ಮಾಡ್ಬೇಕಷ್ಟೇ. ದಿನ ಅರ್ಧ ಗಂಟೆ ಮಾಡ್ತಾ ಬನ್ನಿ. ಯಾಕೆ ಇವತ್ತು ನೀವು 1 ಮಾರ್ಕ್ಸ್ ತಗೊಳ್ಳೋ ಹುಡುಗ ನಾಳೆ 4ಕ್ಕೆ ಬರ್ತಾನೆ, ನಾಳೆ 10ಕ್ಕೆ ಬರ್ತಾನೆ. ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ. ಇದೇ ಸುತ್ತೂರು ಶಾಲೆಯಲ್ಲಿ SSLCಯಲ್ಲಿ 360 ಮಾರ್ಕ್ಸ್ ತೆಗೆದಿರೋ ಹುಡುಗ, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಅಲ್ಲ, 360 ಫಸ್ಟ್ ಕ್ಲಾಸ್ ಅಲ್ಲ, ಸೆಕೆಂಡ್ ಕ್ಲಾಸ್ ತಗೊಂಡು ಹೋದಂತಹ ಒಬ್ಬ ರಾಯಚೂರಿನ ಹುಡುಗ PUCಯಲ್ಲಿ ಫಸ್ಟ್ ಕ್ಲಾಸ್ ಬಂದು ಇಂದು ಅಮೆರಿಕದಲ್ಲಿ MBBS ಫೇಲ್, ಬೆಂಗಳೂರಲ್ಲಿ ಸ್ವಂತ ಹಾಸ್ಪಿಟಲ್ ಓಪನ್ ಮಾಡೋ ಲೆವೆಲ್ ಬೆಳೆದಿದ್ದಾನೆ ಅಂದ್ರೆ ಅವ್ರ ಕಾರಣ ಏನಪ್ಪ ಅಂದ್ರೆ ಅವ್ನ ಗುರಿ ಮೇಲೆ ನಿಖರವಾದ ಒಂದು ಹೆಜ್ಜೆ ಇಟ್ಟಾಗ. ಅದಕ್ಕೆ ಹೇಳೋದು, ನಿಮ್ಮ ಈಗ ನೀವು ಔಟ್ ಆಫ್ ಔಟ್ ತಗೊಂಡು ಮಾತ್ರ ಸಾಧ್ಯ ಮಾಡ್ತಾರೆ ಅಂದ್ರೆ ಬಿಟ್ಬಿಡಿ ಮಕ್ಕಳ. ನಿಮ್ಮ ಮನಸ್ಸನ್ನ ಸಜ್ಜುಗೊಳಿಸಿ ನಿಮ್ಮ ಗುರಿಯಡೆಗೆ 4 ಧ್ಯಾನ ಮಾಡ್ತಾ ಬನ್ನಿ. ನಿಮ್ಮ ಧ್ಯಾನ ಮಾಡ್ತಿದ್ರೆ ನಿಮ್ಮ ಮನಸ್ಸು ಯಾವುದೇ ಕೆಟ್ಟ ಆಲೋಚನೆ ಕಡೆ ಒಳೋದಿಲ್ಲ. ನೀವು ಜೀವನದಲ್ಲಿ ಸಾಧಕರಾಗ್ತೀರ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಧ್ಯಾನ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ.